ಇವೆರಡಿದ್ರಷ್ಟೇ ಒಂದು ಹೆಣ್ಮಗಳು ಈ ಸ್ಥಾನಕ್ಕೆ ಅರ್ಹಳಾಗ್ತಾಳೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಟ್ಟು ಈ ಪುಣ್ಯಕ್ಷೇತ್ರದಲ್ಲಿ ಆ ಎರಡೂ ಮನೆತನಕ್ಕೆ ಹೊಸ್ತಿಲಿಕ್ಕೆ ನಾನು ಬಗ್ಗಿ ನಮಸ್ಕಾರಗಳನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಾನು ಹೇಳಿದೆ, ಇವತ್ತು ರೈತರು ನಾವು ಮುಂಜಾನೆ ಹಾಲೇ ಚಾಲೂ ಮಾಡ್ತೀವಿ. ನಮ್ಮ ರೈತ ಒಂದು 8-10 ಗಂಟೆ ಮೇವು ತಗೊಂಡು ಬಂದು ಒಂದು 8-10 ಪುಟ್ಟಿ ಹೆಂಡಿ ಕಸ ಬಳದ ಮೇಲೆ ಬಿಳಿ ಹಾಲು ಬರ್ತದೆ. ಹಂಗೆ ಹೋಗಿ ಹಾಲು ಹಿಂಡಕ್ಕೆ ಹೋದ್ರೆ ಒದ್ದೆ ಬಿಡ್ತೈತಿ, ಎಮ್ಮೆ ಆಗಲಿ ಆಕಳಾಗಲಿ. ಆದರೆ ಎಲ್ರಿಗೇನು ಬೇಕು? ಬಿಳಿ ಹಾಲು ಬೇಕು. ಹೆಂಡಿ ವಾಸನೆ ಅಂದ್ರೆ ಮೂಗು ಮುಚ್ಕೊತಾರೆ. ಒಂದು ಬಿಟ್ಟು 2 ಗಂಟೆ ಮೇವು ತೊಗೊಂಬ ಅಂದ್ರೆ ಓಡೆ ಹೋಗ್ತಾರೆ ಆಳು ಮಕ್ಳು. ಅದಕ್ಕೆ ನಾನೇನು ಹೇಳ್ತೀನಿ, ಎಲ್ಲಿ ತನಕ ನಮ್ಮ ಕೆಲಸ ನಾವು ಮಾಡೋದು ಕಲಿಯೋದಿಲ್ಲ, ನಮಗೆ ಜೀವನ ವಜ್ಜೆ ಆಗ್ಲಿಕ್ಕೆ ಅನಿಸ್ಲಿಕ್ಕೆ ಬಿಡ್ತದೆ. ಇದ್ರಾದ್ಮೇಲೆ ಮಧ್ಯಾಹ್ನ ದಿನ ಅನ್ನ ಸಾರು ನಾವು ಮಾತಾಡ್ಬೇಕಂದ್ರೆ, ಒಂದು ಅಕ್ಕಿ ಆಗಲಿ ಬ್ಯಾಳೆ ಆಗಲಿ ರೈತ ರೆಡಿ ಮಾಡ್ಬೇಕಂದ್ರೆ